ಸಂಜೆಯ ಕೆಂಪೇರುವ ಸೂರ್ಯ ಆ ಪುಟ್ಟ ಪಟ್ಟಣದ ಮೇಲೆ ಕೊನೆಯ ಕಿರಣಗಳನ್ನು ಚೆಲ್ಲುತ್ತಿದ್ದ. ಸಂಜೆಯ ತಂಗಾಳಿಯಲ್ಲಿ ಮಲ್ಲಿಗೆಯ ಸುಗಂಧ ಮತ್ತು ಹಬೆಯಾಡುತ್ತಿರುವ ಕಾಫಿಯ ವಾಸನೆ ಬೆರೆತುಕೊಂಡಿತ್ತು. ನಂದಿನಿ ನಮ್ಮ ಮನೆ ಊಟ ಹೋಟೆಲ್ನ ಒಳಗೆ ಕುಳಿತ ವಸುಧಾ ಲೆಕ್ಕದ ಪುಸ್ತಕದಲ್ಲಿ ಮುಳುಗಿದ್ದಳು. ಆಗಲೇ ಆರ್ಯ ಮೆಲ್ಲಗೆ ಅವಳ ಹತ್ತಿರ ಬಂದು ಆಕೆಯ ಕಣ್ಣ ಮುಂದೆ ಒಂದು ಸಣ್ಣ ಮಲ್ಲಿಗೆ ಮೊಗ್ಗನ್ನು ಇಟ್ಟನು. ವಸುಧಾ ಬೆಚ್ಚಿಬಿದ್ದು ತಲೆ ಎತ್ತಿದಳು. ಏನಿದು ಆರ್ಯ? ಯಾರಾದರೂ ನೋಡಿದರೆ ಏನೆಂದುಕೊಂಡಾರು ಎಂದು ಮುಖದಲ್ಲಿ ಸುಳ್ಳು ಕೋಪ ತಂದುಕೊಳ್ಳುತ್ತಾ ಅಂದಳು. ಆರ್ಯ ತನ್ನ ಕೀಟಲೆ ಮಾಡುತ್ತಾ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದ, ನೋಡೋರಿಗೆ ಇದು ಬರೀ ಹೂವು ವಸುಧಾ, ಆದರೆ ನನಗೆ ಇದು ನಿನ್ನ ಮುಖದಲ್ಲಿ ಅರಳುವ ನಗುವಿಗೆ ಕೊಡೋ ಬಂಗಾರ ಅಷ್ಟೇ. ವಸುಧಾಳ ಮುಖದ ನಾಚಿಕೆ ಕೆಂಪೇರಿತು. ನಿನ್ನ ಈ ತರಲೆ ಮಾತು ಯಾವತ್ತೂ ನಿಲ್ಲೋದಿಲ್ವಾ? ಸುಮ್ಮನೆ ಹೋಗಿ ಕೆಲಸದ ಕಡೆ ಗಮನ ಕೊಡು ಎಂದು ಮೆಲ್ಲಗೆ ಅಂದಳು. ಆರ್ಯ ಸ್ವಲ್ಪ ಹತ್ತಿರ ಬಂದು ಧ್ವನಿ ತಗ್ಗಿಸಿ, ಕೆಲಸ ಯಾವತ್ತೂ ಮುಗಿಯಲ್ಲ ವಸುಧಾ, ಆದರೆ ಈ ಸಂಜೆ ಈ ಮಳೆ ಬರೋ ಹಾಗಿರೋ ಮೋಡಗಳು ಮತ್ತೆ ಈ ನಿನ್ನ ಮುಖದ ಮೇಲಿರೋ ಮುದ್ದಾದ ಮೌನ ಇವೆಲ್ಲ ಸೇರಿ ಏನೋ ಕವಿತೆ ಹೇಳ್ತಿವೆ ಅನ್ನಿಸ್ತಿಲ್ವಾ? ವಸುಧಾ ಲೆಕ್ಕದ ಪುಸ್ತಕವನ್ನು ಮುಚ್ಚಿ ಅವನನ್ನೇ ನೋಡುತ್ತಾ ಕುಳಿತಳು. ಆಕೆಯ ಕಣ್ಣುಗಳಲ್ಲಿನ ಮೌನ ಇಂದು ಮೊದಲ ಬಾರಿಗೆ ಮಾತನಾಡಲು ಹಂಬಲಿಸುತ್ತಿತ್ತು. ಆರ್ಯನ ಸಾಮೀಪ್ಯ ಅವಳಿಗೆ ಹೊಸ ಜೀವನದ ಭರವಸೆ ನೀಡುತ್ತಿತ್ತು. ಹೋಗು ಆರ್ಯ, ತುಂಬಾ ಮಾತಾಡ್ತೀಯ ನೀನು ಅಂದರೂ ಅವಳ ತುಟಿಯಂಚಿನ ನಗು ಅವಳ ಮನಸ್ಸಿನ ಗುಟ್ಟನ್ನು ಬಿಟ್ಟುಕೊಡುತ್ತಿತ್ತು. ಸ್ನೇಹಿತರೆ, ಈ ಕಥೆಯ ಪೂರ್ತಿಯಾಗಿ ನೋಡಿ ಎಂದು ಹೇಳುತ್ತಾ ಪೂರ್ತಿ ಕಥೆಯನ್ನು ಆರಂಭಿಸೋಣ. ಅದು ಸೂರ್ಯ ಮುಳುಗುವ ಸಮಯ. ನಗರದ ಮುಖ್ಯ ಬೀದಿಯಲ್ಲಿ ನಂದಿನಿ ನಮ್ಮ ಮನೆ ಊಟ ಎಂಬ ಪುಟ್ಟ ಹೋಟೆಲ್ ಒಂದು ಇಡೀ ಊರಿಗೆ ಪರಿಚಯವಾಗಿತ್ತು. ಆ ಹೋಟೆಲ್ನ ಮಾಲೀಕರ ಹೆಸರು ವಸುಧಾ. ಅವಳಿಗೆ 30ರ ಹರೆಯ. ಅವಳ ಲಕ್ಷಣವಾದ ಮುಖದಲ್ಲಿ ಎದ್ದು ಕಾಣುವ ಗಾಂಭೀರ್ಯತೆ, ಆದರೆ ಅವಳ ಕಣ್ಣುಗಳಲ್ಲಿ ಮಾತ್ರ ಏನೋ ಒಂದು ಆಳವಾದ ಮೌನ ಅಡಗಿಕೊಂಡಿತ್ತು. 5 ವರ್ಷಗಳ ಹಿಂದೆ ತನ್ನ ಪತಿಯನ್ನು ಕಳೆದುಕೊಂಡ ಅವಳಿಗೆ ಈ ಹೋಟೆಲ್ ಒಂದೇ ಜೀವನದ ದೋಣಿಯಾಗಿತ್ತು. ಒಮ್ಮೆ ಗಲ್ಲಾಪೆಟ್ಟಿಗೆಯ ಬಳಿ ಕುಳಿತು ಲೆಕ್ಕ ಬರೆಯುತ್ತಿದ್ದ ವಸುಧಾಳ ಮುಂದೆ ನೆರಳು ಕಾಣಿಸಿಕೊಂಡಿತು. ಅವಳು ಯಾರು ಎಂದು ತಲೆ ಎತ್ತಿ ನೋಡಿದಳು. ಸುಮಾರು 25ರ ಹರೆಯದ ಒಬ್ಬ ಚುರುಕಾದ ಹುಡುಗ ಅಲ್ಲಿ ನಿಂತಿದ್ದ. ಅವನು, ನಮಸ್ತೆ ಮೇಡನ್, ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಬೋರ್ಡ್ ನೋಡಿದೆ ಅಂದ. ಆತನ ಮುಖದಲ್ಲಿ ಸಣ್ಣದೊಂದು ಮುಗುಳುನಗೆ ಇತ್ತು. ವಸುಧಾ ಅವನನ್ನ ಗಂಭೀರವಾಗಿ ನೋಡಿ ಹೆಸರು ಎಂದಳು. ನನ್ನ ಹೆಸರು ಆರ್ಯ ಅಕ್ಕ, ನನಗೆ ಹೋಟೆಲ್ ಕೆಲಸ ಮಾಡೋದು ಹೇಳಿಕೊಡಿ. ನಾನು ಓದಿದ ಡಿಗ್ರಿ ನನಗೆ ಅನ್ನ ಹಾಕುತ್ತಿಲ್ಲ ಎಂದು ಆತನ ಧ್ವನಿಯಲ್ಲಿ ಒಂದು ವಿಧದ ದುಃಖ ಕಾಣಿಸಿತು. ವಸುಧಾ ಕೈಯಲ್ಲಿ ಹಿಡಿದ ಪೆನ್ನನ್ನು ಕೆಳಗಿಟ್ಟು ಕೇಳಿದಳು, ನೋಡಿ ಆರ್ಯ ಅವರೇ, ಈ ಹೋಟೆಲ್ ನಡೆಸೋದು ಅಂದ್ರೆ ಕೇವಲ ವ್ಯಾಪಾರ ಅಲ್ಲ. ಇಲ್ಲಿಗೆ ಬರೋ ಗ್ರಾಹಕರಿಗೆ ಇಲ್ಲಿನ ಆಹಾರದ ಜೊತೆಗೆ ಮನೆಯ ವಾತಾವರಣ ಕೂಡ ಸಿಗಬೇಕು. ನಿಮ್ಮಿಂದ ಅದು ಸಾಧ್ಯನಾ? ಆರ್ಯ ಹೋಟೆಲ್ ಒಳಗೆ ನೋಡುತ್ತಾ, ಮೇಡಂ, ಹಸಿದ ಹೊಟ್ಟೆಗೆ ಊಟ ಹಾಕೋದು ಧರ್ಮ, ಆದರೆ ಆ ಹೊಟ್ಟೆಯ ಮನಸ್ಸು ಒಪ್ಪುವಂತೆ ಬಡಿಸೋದು ಹೋಟೆಲಿನವರ ಕಲೆ. ಆ ಕಲೆ ನನಗೆ ಒಲಿಯುತ್ತೆ ಅನ್ನೋ ನಂಬಿಕೆ ಇದೆ. ವಸುಧಾಳ ಮನಸ್ಸಿಗೆ ಅವನ ಮಾತುಗಳು ಎಲ್ಲೋ ಒಂದು ಕಡೆ ತಟ್ಟಿದವು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಅರ್ಥಗರ್ಭಿತವಾಗಿ ಮಾತಾಡುವ ಇವನು ಯಾರು ಎಂದು ಯೋಚಿಸಿದಳು. ನಂತರ ಅವನು ಕೆಲಸಕ್ಕೆ ಸೇರಿದ 2 ದಿನದಲ್ಲಿ ಹೋಟೆಲ್ನ ಸಂಪೂರ್ಣ ಚಿತ್ರಣವೇ ಬದಲಾಯಿತು. ಆರ್ಯನ ಮಾತುಗಳು, ಸಣ್ಣ ಪುಟ್ಟ ತಮಾಷೆಗಳು ಹೋಟೆಲಿಗೆ ಬರುವ ಗ್ರಾಹಕರನ್ನು ನಗಿಸುತ್ತಿದ್ದವು. ವಸುಧಾ ಕೇವಲ ಗಲ್ಲಾ ಪೆಟ್ಟಿಗೆಯ ಮುಂದೆ ಕುಳಿತು ಎಲ್ಲವನ್ನೂ ಗಮನಿಸುತ್ತಿದ್ದಳು. ಆದರೆ ಸ್ನೇಹಿತರೆ, ನಮ್ಮ ಕತೆ ಶುರುವಾಗೋದು ಇಲ್ಲಿಂದ. ಒಂದು ದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು. ಹೋಟೆಲ್ನಲ್ಲಿ ಯಾವುದೇ ಗಿರಾಕಿಗಳಿರಲಿಲ್ಲ. ವಸುಧಾ ಸುಮ್ಮನೆ ಲೆಕ್ಕ ಬರೆಯುತ್ತಾ ಕುಳಿತಿದ್ದಾಗ ಆರ್ಯ ಅವಳಿಗೆ ಒಂದು ಕಪ್ ಕಾಫಿ ತಂದುಕೊಟ್ಟ. ನಾನು ಕಾಫಿ ಕೇಳಿರಲಿಲ್ಲವಲ್ಲ ಆರ್ಯ? ವಸುಧಾ ಅಚ್ಚರಿಯಿಂದ ಅಂದಳು. ಆರ್ಯ ನಗುತ್ತಾ, ಕೆಲವೊಮ್ಮೆ ಬಾಯಲ್ಲಿ ಕೇಳೋದಕ್ಕಿಂತ ಕಣ್ಣುಗಳಲ್ಲಿ ಇರೋ ಆಯಾಸವನ್ನು ನೋಡಿ ಕೊಡೋ ಕಾಫಿಗೆ ರುಚಿ ಜಾಸ್ತಿ ಇರುತ್ತೆ ಮೇಡಂ. ಒಮ್ಮೆ ಕುಡಿದು ನೋಡಿ, ನಿಮ್ಮ ತಲೆನೋವು ಥಟ್ ಅಂತ ಮಾಯವಾಗುತ್ತೆ. ವಸುಧಾ ಕಾಫಿ ಕುಡಿಯುತ್ತಾ ಕೇಳಿದಳು, ನೀನು ಇಷ್ಟೊಂದು ತರಲೆ ಮಾತುಗಾರಿಕೆ ಎಲ್ಲಿಂದ ಕಲಿತಿದ್ದೀಯಾ? ಆರ್ಯ ಮತ್ತೆ ತಮಾಷೆ ಮಾಡುತ್ತಾ, ಜೀವನವೇ ಒಂದು ದೊಡ್ಡ ಕಾಮಿಡಿ ಸರ್ಕಸ್ ಅಲ್ವಾ ಮೇಡಂ. ನಾವು ಅಳುತ್ತಾ ಕೂತರೆ ಲೋಕ ನಮ್ಮನ್ನು ನೋಡಿ ನಗುತ್ತೆ, ನಾವು ನಗುತ್ತಾ ಇದ್ದರೆ ಲೋಕ ನಮ್ಮ ಜೊತೆ ನಗುತ್ತೆ. ಅಂದ ಹಾಗೆ ನೀವು ನಕ್ಕರೆ ಈ ಹೋಟೆಲ್ಗೆ ಇನ್ನಷ್ಟು ಲಾಭದ ಲಕ್ಷ್ಮಿ ಒಲಿದೊಲಿದು ಬರುತ್ತಾಳೆ ಅಂತ ನನಗನ್ನಿಸುತ್ತೆ ಎಂದನು. ವಸುಧಾಳ ಮುಖ ಕೆಂಪಾಯಿತು. ಯಾಕೋ ನಿನ್ನ ಹರಟೆ ಮಾತುಗಳು ಜಾಸ್ತಿ ಆಯ್ತು ನೋಡು, ಹೋಗಿ ಕೆಲಸದ ಕಡೆ ಗಮನ ಕೊಡು ಎಂದು ಗದರಿಸಿದರು. ಅವಳ ತುಟಿಯಂಚಿನಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ನಗು ಮೂಡಿತ್ತು. ಸಂಜೆಯಾದರೂ ಮಳೆ ಇನ್ನೂ ನಿಂತಿರಲಿಲ್ಲ. ಲೆಕ್ಕ ಮಾಡುತ್ತಾ ಕುಳಿತಿದ್ದ ವಸುಧಾ ಕಿಟಕಿಯ ಹೊರಗೆ ಸುಮ್ಮನೆ ನೋಡುತ್ತಿದ್ದಳು. ಆರ್ಯ ಹೋಟೆಲ್ನ ಎಲ್ಲಾ ಪಾತ್ರೆಗಳನ್ನು ಜೋಡಿಸಿಟ್ಟು ತನ್ನ ಹಳೆಯ ಬ್ಯಾಗ್ ಹೆಗಲಿಗೇರಿಸಿಕೊಂಡು ಬಾಗಿಲ ಬಳಿ ನಿಂತನು.
ಹೊರಟ್ಯಾ ಆರ್ಯ? ಈ ಮಳೆಯಲ್ಲಿ ಎಲ್ಲಿಗೆ ಹೋಗ್ತೀಯಾ ಎಂದು ವಸುಧಾ ತುಂಬಾ ಕುತೂಹಲದಿಂದ ಕೇಳಿದಳು. ಆರ್ಯ ಸ್ವಲ್ಪ ಮುಜುಗರದಿಂದಲೇ ತಲೆ ಕೆರೆದುಕೊಂಡ. ಅದು ಇಲ್ಲೇ ಹತ್ತಿರದ ದೇವಸ್ಥಾನದ ಮಂಟಪ ಇದೆಯಲ್ಲ ಮೇಡನ್. ಮಳೆ ನಿಂತ ಮೇಲೆ ಅಲ್ಲಿಗೆ ಹೋಗ್ತೀನಿ. ಸದ್ಯಕ್ಕೆ ರೂಮ್ ಏನೂ ಮಾಡಿಕೊಂಡಿಲ್ಲ. ಅವನ ಮಾತನ್ನು ಕೇಳಿ ವಸುಧಾಳ ಮನಸ್ಸಿನಲ್ಲಿ ಮಿಂಚಿನ ಸಂಚಲನ ಬಂದಂತಾಯ್ತು. ಒಬ್ಬಂಟಿ ಹೆಣ್ಣು ತನ್ನ ಮನೆಗೆ ಅಪರಿಚಿತ ಹುಡುಗನನ್ನು ಕರೆದೊಯ್ಯುವುದು ಸರಿಯೇ? ಆದರೆ ಈ 2 ದಿನಗಳಲ್ಲಿ ಅವಳು ಕಂಡ ಆರ್ಯ ಕೇವಲ ಕೆಲಸಗಾರನಲ್ಲ, ಒಬ್ಬ ಒಳ್ಳೆಯ ಸಂಸ್ಕಾರವಂತ ಹುಡುಗನಂತೆ ಕಂಡಿದ್ದ. ನೋಡು ಆರ್ಯ, ನನ್ನ ಮನೆ ನಮ್ಮ ಹೋಟೆಲ್ ಹಿಂದೆಯೇ, ಹತ್ತಿರದಲ್ಲಿಯೇ. ಹೇಗಿದ್ದರೂ ಹೊರಗಿನ ಕೋಣೆ ಖಾಲಿ ಇದೆ. ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ಇವತ್ತು ರಾತ್ರಿ ಅಲ್ಲಿ ಉಳಿದುಕೊಳ್ಳಬಹುದು. ಮಳೆಯಲ್ಲಿ ಎಲ್ಲಿ ಅಂತ ಅಲೆದಾಡಿಯ ನೀನು ಅಂದಳು. ಅವಳ ಧ್ವನಿಯಲ್ಲಿ ಅಕ್ಕರೆಯ ಮಿಶ್ರಣವಿತ್ತು. ಆರ್ಯನ ಕಣ್ಣುಗಳಲ್ಲಿ ಮತ್ತು ಮನಸ್ಸಿನಲ್ಲಿ ಕೃತಜ್ಞತೆ ತುಂಬಿ ಬಂತು. ಮೇಡಂ, ಆಶ್ರಯ ಕೊಡೋಕೆ ತುಂಬಾ ಒಳ್ಳೆಯ ಮನಸ್ಸು ಬೇಕು. ಆ ಮನಸ್ಸು ನಿಮ್ಗಿದೆ. ನಿಮ್ಮ ಉಪಕಾರಕ್ಕೆ ನಾನು ಯಾವತ್ತೂ ಚಿರಋಣಿ. ಅವರು ಮನೆಗೆ ಬಂದ ಮೇಲೆ ಮನೆಯ ವಾತಾವರಣವೇ ಬದಲಾಯಿತು. ವಸುಧಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಆರ್ಯ ಹೊರಗಿನ ರೂಮಿನಲ್ಲಿ ಹಾಡಿನ ಧ್ವನಿ ಕೇಳಿಸುತ್ತಿತ್ತು. ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ಹೋಗಿ ನಿಂತ್ಕೊಂಡಿದ್ದೆ ಅಷ್ಟೇ. ಅವರೆಲ್ಲ ಹೇಳಿದ್ರು, ಅವ್ರು ನನ್ನ ನೋಡಿ ಹೇಳಿದ್ರು, ನಿಂಗೆ ಹಿಂಗ ಆಕೈತಿ, ನಿಂಗೆ ಹಿಂಗ. ಅವ್ರು ಹೇಳಿದ್ದು 15 ದಿನಕ್ಕರ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋ ತೆಲಾಗಿತ್ತು, ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ, ಅವ್ರಾಗ್ಲೇ ಎಲ್ಲಾ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ಸ್ತ್ರೀ ವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸ್ಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದ್ಯಾ? ಆರೋಗ್ಯ ಸಮಸ್ಯೆ ಇದ್ಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ಮಾರನೇ ದಿನ ಬೆಳಿಗ್ಗೆ ವಸುಧಾ ಮನೆಯ ಮುಂದೆ ಗಿಡಗಳಿಗೆ ನೀರು ಹಾಕುತ್ತಿದ್ದಾಗ ಆರ್ಯ ಬರಿಗಾಲಿನಲ್ಲಿ ಓಡಿ ಬಂದು ಅವಳ ಕೊಡ ಹಿಡಿದುಕೊಂಡ. ಮೇಡನ್, ಈ ಭಾರವಾದ ಕೆಲಸ ಎಲ್ಲ ನೀವು ಮಾಡಬಾರದು. ಅದಕ್ಕೆ ಅಲ್ಲವೇ ಈ ಮ್ಯಾಜಿಕ್ ಆರ್ಯ ಇರೋದು ಎಂದು ತಮಾಷೆಯಿಂದ ಹೇಳಿದ. ವಸುಧಾ ನಗುತ್ತಾ, ನಿನ್ನನ್ನ ಮ್ಯಾಜಿಕ್ ಅಂತಾರಾ? ಆರ್ಯ ಕೊಡದಿಂದ ನೀರು ಸುರಿಯುತ್ತಾ, ನೋಡಿ ಮೇಡಂ, ಗಿಡಕ್ಕೆ ನೀರು ಹಾಕಿದ್ರೆ ಹೂವು ಅರಳುತ್ತೆ, ಹಾಗೆಯೇ ಮನುಷ್ಯನ ಮನಸ್ಸಿಗೆ ಸ್ವಲ್ಪ ಪ್ರೀತಿ ಹಾಸ್ಯದ ನೀರು ಹಾಕಿದ್ರೆ ಮುಖದಲ್ಲಿ ನಗು ಅರಳುತ್ತೆ. ನಿಮ್ಮ ಮುಖದಲ್ಲಿ ಆ ನಗು ನೋಡೋಕೆ ಅಲ್ವಾ ನಾನು ಇಷ್ಟೆಲ್ಲಾ ಕಷ್ಟಪಡ್ತಿರೋದು. ವಸುಧಾ ಸುಮ್ಮನೆ ಇರಲಾರದೆ, ನೀನು ಬರೀ ಬಾಯಿ ಬಿಡುಕ ಅಲ್ಲ, ನಯವಂಚಕ ಕೂಡ ಹೌದು ಇಂದು ಗೇಲಿ ಮಾಡುತ್ತಾ ಅಂದಳು. ಆರ್ಯ ತಕ್ಷಣ ಎದೆಗೆ ಕೈ ಇಟ್ಟುಕೊಂಡು ನಾಟಕೀಯವಾಗಿ, ಅಯ್ಯೋ, ನಯವಂಚಕ ಅಂದ್ಬಿಟ್ರಲ್ಲ, ಇಷ್ಟು ಬೇಗ ನಯವಂಚಕ ಅನ್ನೋ ಪ್ರಮೋಷನ್ ಸಿಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಅವನ ಮಾತಿಗೆ ವಸುಧಾ ಸಖತ್ತಾಗಿ ನಕ್ಕಳು. ವರ್ಷಗಳಿಂದ ಮೌನವಾಗಿದ್ದ ಆ ಮನೆಯ ಅಂಗಳ ಇಂದು ಅವಳ ನಗುವಿನಿಂದ ಕಂಪಿಸಿತು. ಪ್ರತಿ ಸಂಜೆ ಹೋಟೆಲ್ನಲ್ಲಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ವಸುಧಾ ಅಡುಗೆ ತಯಾರಿ ಮಾಡುತ್ತಿದ್ದಳು. ಆರ್ಯ ಈರುಳ್ಳಿ ಹೆಚ್ಚಲು ಕುಳಿತನು. ನಿಮಗೆ ಅಡುಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟನಾ ವಸುಧಾ ಅವರೇ ಎಂದು ಆರ್ಯ ಮೊದಲ ಬಾರಿಗೆ ಅವಳ ಹೆಸರನ್ನು ತುಸು ಮೃದುವಾಗಿ ಕರೆದ. ವಸುಧಾ ಒಂದು ಕ್ಷಣ ಸ್ತಬ್ಧಳಾದಳು. ಹವ್ಯಾಸವಾಗಿತ್ತು, ಈಗ ಅದುವೇ ಜೀವನವಾಯಿತು. ಆರ್ಯ ಈರುಳ್ಳಿ ಹೆಚ್ಚುತ್ತಾ ಕಣ್ಣೀರು ಒರೆಸಿಕೊಂಡು, ನೋಡಿ ಮೇಡಂ, ಈ ಈರುಳ್ಳಿ ತರಾನೇ ನಮ್ಮ ಜೀವನ. ಪದರ ಪದರ ಬಿಡಿಸಿದರೆ ಕೊನೆಗೆ ಏನೂ ಇರಲ್ಲ, ಆದ್ರೆ ಕಣ್ಣಲ್ಲಿ ನೀರು ಮಾತ್ರ ಗ್ಯಾರಂಟಿ. ಹಾಗಂತ ಈರುಳ್ಳಿ ಇಲ್ಲದೆ ಸಾಂಬಾರ್ ರುಚಿಯಾಗಲ್ಲ, ಹಾಗೇ ನೋವಿಲ್ಲದೆ ಜೀವನದ ಬೆಲೆ ಗೊತ್ತಾಗಲ್ಲ. ವಸುಧಾ ಅವನ ಹತ್ತಿರ ಬಂದು ಕೈಯಲ್ಲಿದ್ದ ಚಾಕುವನ್ನು ಮೆಲ್ಲಗೆ ಸರಿಸುತ್ತಾ, ತತ್ವಶಾಸ್ತ್ರ ಸಾಕು ಮಾಡು, ಈರುಳ್ಳಿ ಕತ್ತರಿಸೋಕೆ ಬರಲ್ಲ ಅಂದ್ರೆ ಬಿಟ್ಟುಬಿಡು, ಕಣ್ಣು ಪೂರ್ತಿ ಕೆಂಪಾಗಿದೆ ನೋಡು. ಅವಳು ಹತ್ತಿರ ಬಂದಾಗ ಮುಡಿಯಲ್ಲಿನ ಮಲ್ಲಿಗೆಯ ಸುಗಂಧ ಆರ್ಯನ ಮೂಗಿಗೆ ತಗುಲಿತು. ಒಂದು ಕ್ಷಣ ಇಬ್ಬರ ಕಣ್ಣುಗಳು ಸಂಧಿಸಿದವು. ಆರ್ಯನ ತುಂಟಾಟ ಮಾಯವಾಗಿ ಅಲ್ಲಿ ಒಂದು ವಿಧದ ಗೌರವಯುತ ಸೆಳೆತ ಕಂಡುಬಂದಿತು. ವಸುಧಾ ತಕ್ಷಣ ಹಿಂದೆ ಸರಿದು ಮುಜುಗರದಿಂದ ಮುಖ ತಿರುಗಿಸಿ, ಹೋಗಿ ಮುಖ ತೊಳೆದುಕೊಂಡು ಬಾ, ಚಹಾ ಮಾಡ್ತೀನಿ ಎಂದಳು. ಆರ್ಯ ಹೊರಗೆ ಹೋಗುತ್ತಾ ಮೆಲ್ಲಗೆ, ಕೆಲವೊಮ್ಮೆ ಮುಜುಗರ ಕೂಡ ಒಂದು ಸುಂದರವಾದ ಅಲಂಕಾರವೇ ಮೇಡಂ ಎಂದು ಹೇಳಿದ. ವಸುಧಾಳ ಹೃದಯ ಬಡಿತ ಇನ್ನಷ್ಟು ಜೋರಾಯಿತು. ಅವಳಿಗೆ ಯಾವುದೂ ಅರ್ಥವಾಗುತ್ತಿರಲಿಲ್ಲ. ಇದು ಆರ್ಯನ ತಮಾಷೆಯೋ ಅಥವಾ ಅವಳ ಮನಸ್ಸಿನ ಹೊಸ ಆಲೋಚನೆಯೋ ಎಂದು. ಮರುದಿನ ಬೆಳಿಗ್ಗೆ ಹೋಟೆಲ್ನಲ್ಲಿ ಗಿರಾಕಿಗಳ ಗದ್ದಲವಿರಲಿಲ್ಲ. ವಸುಧಾ ಗಲ್ಲಾಪೆಟ್ಟಿಗೆಯ ಬಳಿ ಮೌನವಾಗಿ ಕುಳಿತಿದ್ದಳು. ಆಗಲೇ ಅಲ್ಲಿಗೆ ಊರಿನ ಬಡ್ಡಿ ಸಾಲಗಾರ ತಿಮ್ಮಣ್ಣ ಬಂದನು.
ಅವನ ಕೆಂಪು ಕಣ್ಣುಗಳು ಬಾಯಲ್ಲಿ ಅಡಿಕೆ ಜಗಿಯುತ್ತಾ ಅಸಹ್ಯವಾಗಿ ನಗುವ ಅವನನ್ನು ಕಂಡರೆ ವಸುಧಾಗೆ ಮೊದಲಿನಿಂದಲೂ ಆಗುತ್ತಿರಲಿಲ್ಲ. ತಿಮ್ಮಣ್ಣ ಮೇಜಿನ ಮೇಲೆ ಕೈಯಿಟ್ಟು, ಏನಮ್ಮ ವಸುಧಾ, ನಿನ್ನ ಹೋಟೆಲ್ ವ್ಯಾಪಾರ ಜೋರಾಗೆ ನಡೀತಾ ಇದೆಯಲ್ಲ, ಹಾಗೆ ನನ್ನ ಕಡೆನೂ ಸ್ವಲ್ಪ ಗಮನ ಹರಿಸಬಾರದೆ? ನಿಂದು ಅಸಲು ಬಡ್ಡಿ ಎಲ್ಲ ಸೇರಿ 1,00,000 ರೂಪಾಯಿ ಬಾಕಿ ಇದೆ. ಯಾವಾಗ ಕೊಡ್ತೀಯ? ವಸುಧಾ ನಡುಗುವ ಧ್ವನಿಯಲ್ಲಿ, ತಿಮ್ಮಣ್ಣನವರೇ, ಈ ತಿಂಗಳು ವ್ಯಾಪಾರ ಸ್ವಲ್ಪ ಡಲ್ ಇದೆ. ಮುಂದಿನ ತಿಂಗಳು ಖಂಡಿತ ಹೊಂದಾಣಿಕೆ ಮಾಡ್ತೀನಿ. ತಿಮ್ಮಣ್ಣ ನಗುತ್ತಾ, ನೋಡಮ್ಮ, ಗಂಡ ಇಲ್ಲದ ಹೆಣ್ಣಿಗೆ ಸಾಲ ಕೊಡೋದೇ ಕಷ್ಟ. ನಿನಗೆ ಅಸಲು ಕೊಡೋಕೆ ಆಗದಿದ್ರೆ ಬೇರೆ ದಾರಿ ಇದೆ. ಅಂದಹಾಗೆ ಈಗ ಹೋಟೆಲ್ನಲ್ಲಿ ಕೆಲಸಕ್ಕೆ ಹೊಸ ಹುಡುಗನನ್ನ ಇಟ್ಟುಕೊಂಡಿದ್ದೀಯಂತೆ. ಮನೆಯಲ್ಲೇ ಜಾಗ ಕೊಟ್ಟಿದ್ದೀಯಾ ಅಂತ ಊರೆಲ್ಲ ಮಾತಾಡ್ತಿದೆ. ಸಾಲ ತೀರಿಸೋಕೆ ಹಣ ಇಲ್ಲ, ಆದ್ರೆ ಹುಡುಗರಿಗೆ ಆಶ್ರಯ ಕೊಡೋಕೆ ಪುರುಸೊತ್ತಿದೆ ಅಲ್ವಾ ಎಂದು ಅಸಭ್ಯವಾಗಿ ಮಾತಾಡಿದ. ಈ ಮಾತನ್ನು ಕೇಳಿ ವಸುಧಾಳ ಕಣ್ಣಲ್ಲಿ ನೀರು ಬಂದಿತು. ಅವಮಾನದಿಂದ ಅವಳ ಮುಖ ಕೆಂಪಾಯಿತು. ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಆರ್ಯನಿಗೆ ಈ ಎಲ್ಲಾ ಮಾತುಗಳು ಕೇಳಿಸಿದವು. ಆತ ಕೈಯಲ್ಲಿದ್ದ ಸೌಟನ್ನು ಕೆಳಗಿಟ್ಟು ವೇಗವಾಗಿಯೇ ಹೊರಬಂದನು. ಯಾರ್ರೀ ನೀವು? ಮಾತಾಡೋ ರೀತಿ ಗೊತ್ತಿಲ್ಲವಾ ಎಂದು ಆರ್ಯ ಗರ್ಜಿಸಿದ. ತಿಮ್ಮಣ್ಣ ಉದ್ರಿಕ್ತನಾಗಿ, ಯಾರೋ ನೀನು? ಹೋಟೆಲ್ ಕೆಲಸದವನು, ನನಗೆ ಪಾಠ ಮಾಡ್ತೀಯಾ? ವಸುಧಾ, ಇವತ್ತೇ ಹಣ ಬೇಕು, ಇಲ್ಲಂದ್ರೆ ಹೋಟೆಲ್ ಸಾಮಾನುಗಳನ್ನ ಬೀದಿಗೆ ಹಾಕ್ತೀನಿ ಎಂದು ಬೆದರಿಸಿ ಅಲ್ಲಿಂದ ಹೊರಟು ಹೋದ. ತಿಮ್ಮಣ್ಣ ಹೋದ ಮೇಲೆ ವಸುಧಾ ಹೋಟೆಲ್ನ ಮೂಲೆಯೊಂದರಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆರ್ಯ ಮೆಲ್ಲಗೆ ಅವಳ ಹತ್ತಿರ ಬಂದು ಕುಳಿತನು. ಮೇಡಂ, ಅಳಬೇಡಿ. ಆ ತಿಮ್ಮಣ್ಣನಂತವರು ಇರೋದೇ ಬೇರೆಯವರ ಕಣ್ಣಲ್ಲಿ ನೀರು ಹಾಕಿಸೋಕೆ. ನೀವು ಅತ್ತರೆ ಅವನು ಗೆದ್ದಂತೆ. ಆರ್ಯ ಸಮಾಧಾನ ಮಾಡುತ್ತಾ. ವಸುಧಾ ಕಣ್ಣೀರು ಒರೆಸಿಕೊಳ್ಳುತ್ತಾ, ಆರ್ಯ ಅವನೇನು ಸುಳ್ಳು ಹೇಳಲಿಲ್ಲ. ನನ್ನ ಸಾಲ ಇರೋದು ನಿಜ. ಆದರೆ ಆತ ನನ್ನ ಚಾರಿತ್ರ್ಯದ ಬಗ್ಗೆ ಮಾತಾಡಿದ್ದು ನನಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ. ನಾನೊಬ್ಬಳೇ ಎಷ್ಟು ಅಂತ ಈ ಹೋಟೆಲ್ನ ನಡೆಸಿ ಸಾಲ ತೀರಿಸೋಕೆ ಆಗುತ್ತೆ ಎಂದು ಹತಾಶೆಯಿಂದ ಅಂದಳು. ಆರ್ಯ ಅವಳ ಕೈಯನ್ನು ಮೆಲ್ಲಗೆ ಹಿಡಿದು ಕಣ್ಣುಗಳಲ್ಲಿ ಕಣ್ಣಿಟ್ಟು, ಮೇಡಂ, ನೀವು ಒಬ್ಬಂಟಿ ಅಂತ ಯಾರು ಹೇಳಿದರು? ಈಗ ನಾನು ನಿಮ್ಮ ಜೊತೆಗಿದ್ದೀನಿ. ಆ 1,00,000 ರೂಪಾಯಿ ನಮಗೆ ಕಿಂಚಿತ್ತೂ ದೊಡ್ಡದಲ್ಲ. ಮನುಷ್ಯನ ಹಠದ ಮುಂದೆ ಹಣ ಯಾವತ್ತೂ ಸೋಲುತ್ತೆ. ನಾವು ಹಗಲು ರಾತ್ರಿ ಕಷ್ಟಪಡೋಣ. ಈ ನಂದಿನಿ ಹೋಟೆಲ್ ಊರಿನ ನಂಬರ್ 1 ಹೋಟೆಲ್ ಆಗಿ ಮಾಡೋಣ. ಅಳೋದನ್ನ ಬಿಟ್ಟು ನನ್ನ ಜೊತೆ ಕೈ ಜೋಡಿಸಿ ಸಾಕು. ಆರ್ಯನ ಆ ಧೈರ್ಯದ ಮಾತುಗಳು ವಸುಧಾಳಲ್ಲಿ ಹೊಸ ಚೈತನ್ಯದ ಕಿಚ್ಚನ್ನು ತುಂಬಿದವು. ಅವಳು ಆರ್ಯನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಒಬ್ಬ ಆಪ್ತ ಗೆಳೆಯನನ್ನು ಕಂಡಳು. ಅಂದಿನಿಂದ ಹೋಟೆಲ್ನ ಚಿತ್ರಣವೇ ಬದಲಾಯಿತು. ಆರ್ಯ ಮತ್ತು ವಸುಧಾ ಹಗಲು ರಾತ್ರಿ ಎನ್ನದೆ ದುಡಿದರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ತಿಂಡಿ ತಯಾರಿಸುವುದು, ಮಧ್ಯಾಹ್ನ ಬಗೆ ಬಗೆಯ ಸ್ವಂತ ಮನೆ ಊಟದ ಮೆನು ತಯಾರಿಸುವುದು, ಹೀಗೆ ಇಬ್ಬರೂ ಒಂದು ಯಂತ್ರದಂತೆ ಕೆಲಸ ಮಾಡಿದರು. ಆರ್ಯ ಹೋಟೆಲ್ನ ಹೊರಗೆ ನಿಂತು ಬರುವ ಗ್ರಾಹಕರನ್ನು ತನ್ನ ಹಾಸ್ಯ ಮಾತುಗಳಿಂದ ಆಕರ್ಷಿಸುತ್ತಿದ್ದ. ಬನ್ನಿ ಸರ್, ಇಲ್ಲಿ ಸಿಗೋ ಸಾಂಬಾರ್ ರುಚಿ ನಿಮ್ಮ ಅತ್ತೆ ಮನೆಯಲ್ಲೂ ಸಿಗಲ್ಲ ಎನ್ನುತ್ತಾ ಜನರನ್ನು ನಗಿಸುತ್ತಾ ಹೋಟೆಲ್ ಒಳಗೆ ಕರೆಯುತ್ತಿದ್ದ. ಎಲ್ಲಾ ಕಡೆ ಹೋಟೆಲಿನ ರುಚಿಯ ಸುದ್ದಿ ಹರಡಿತು. 3 ತಿಂಗಳು ಕಳೆಯುವಷ್ಟರಲ್ಲಿ ಹೋಟೆಲ್ ಲಾಭದಲ್ಲಿ ತೇಲತೊಡಗಿತು. ಒಂದು ಸಂಜೆ ತಿಮ್ಮಣ್ಣ ಮರಳಿ ಬಂದ. ವಸುಧಾ ಗತ್ತಿನಿಂದ ಎದ್ದು 1,00,000 ರೂಪಾಯಿಯ ಕಂತೆಗಳನ್ನು ಅವನ ಮುಂದೆ ಇಟ್ಟಳು. ತಗೊಳ್ಳಿ ನಿಮ್ಮ ಅಸಲು ಮತ್ತು ಬಡ್ಡಿ. ಇನ್ಮುಂದೆ ಈ ಕಡೆ ಮುಖ ಮಾಡಬೇಡಿ. ಈ ಹೆಣ್ಣು ಅಸಹಾಯಕಿ ಅಂತ ತಿಳಿದುಕೊಂಡಿದ್ದರಿ ಅಲ್ವಾ? ನೆನಪಿಟ್ಟುಕೊಳ್ಳಿ, ಹೆಣ್ಣಿಗೆ ಸರಿಯಾದ ಸಾಥ್ ಸಿಕ್ಕರೆ ಅವಳು ಏನನ್ನಾದರೂ ಸಾಧಿಸಬಲ್ಲಳು ಎಂದು ವಸುಧಾ ಖಡಕ್ಕಾಗಿ ಹೇಳಿದಳು. ತಿಮ್ಮಣ್ಣ ಹಣ ಪಡೆದು ತಲೆ ತಗ್ಗಿಸಿ ಅಲ್ಲಿಂದ ಜಾರಿಕೊಂಡ. ತಿಮ್ಮಣ್ಣ ಹೋದ ಮೇಲೆ ಹೋಟೆಲ್ನಲ್ಲಿ ಶಾಂತತೆ ಮನೆ ಮಾಡಿತು. ಆರ್ಯ ವಸುಧಾಳನ್ನೇ ನೋಡುತ್ತಾ ಕೈಕಟ್ಟಿ ನಿಂತಿದ್ದ. ವಸುಧಾ ಅವನು ಬಳಿ ಬಂದು, ಥ್ಯಾಂಕ್ಸ್ ಆರ್ಯ, ನೀನು ಬರದೇ ಇದ್ದಿದ್ದರೆ ಬಹುಶಃ ನಾನು ಇವತ್ತು ಈ ಸಾಲ ತೀರಿಸೋಕೆ ಆಗ್ತಿರಲಿಲ್ಲ ಎಂದು ಭಾವೋದ್ವೇಗದಿಂದ ಅಂದಳು. ಆರ್ಯ ಎಂದಿನಂತೆ ತರಲೆ ಮಾಡುತ್ತಾ, ಬರೀ ಥ್ಯಾಂಕ್ಸ್ ಅಂದ್ರೆ ಆಗಲ್ಲ ಮೇಡನ್. ಸಾಲ ತೀರಿಸಿದ್ದಕ್ಕೆ ಖುಷಿಯಾಗಿ ಇವತ್ತು ನನಗೆ ಸ್ಪೆಷಲ್ ಮೈಸೂರು ಪಾಕ್ ಮಾಡಿಕೊಡಬೇಕು ಎಂದನು. ವಸುಧಾ ನಗುತ್ತಾ ಅವನ ಭುಜಕ್ಕೆ ಮೆಲ್ಲಗೆ ಗುದ್ದಿದಳು. ಆಗ ಆರ್ಯ ಸೀರಿಯಸ್ ಆಗಿ ಕೇಳಿದ, ವಸುಧಾ, ಈಗ ಸಾಲ ತೀರಿಸಿದ್ದೀವಿ ಅಲ್ವಾ? ಮುಂದೆ ಮತ್ಯಾವ ಸಾಲ ತೀರಿಸಬೇಕು ಎಂದು ಮನಸ್ಸಿನಲ್ಲಿರೋ ಒಂದು ಚಿಕ್ಕ ಭಾವನೆಯನ್ನು ಹೇಗೆ ಹೇಳಲಿ? ನಿಮ್ಮ ನಗು ನೋಡೋದೇ ನನಗೆ ದೊಡ್ಡ ಲಾಭ ಅಂತ ನನಗೆ ಈಗ ಅರ್ಥವಾಗ್ತಿದೆ. ವಸುಧಾಳ ಮುಖದಲ್ಲಿ ನಾಚಿಕೆ ಮತ್ತು ಪ್ರೀತಿಯ ರಂಗು ಮೂಡಿತು. ಇಬ್ಬರ ನಡುವೆ ಬೆಳೆದ ಈ ನಂಬಿಕೆ ಬರೀ ಮಾಲೀಕ ಮತ್ತು ಕೆಲಸಗಾರರ ಸಂಬಂಧವಾಗಿ ಉಳಿದಿರಲಿಲ್ಲ. ಅವರು ತಿಮ್ಮಣ್ಣನ ಸಾಲವನ್ನು ತೀರಿಸಿದ ಆ ದಿನ ವಸುಧಾ ಮತ್ತು ಆರ್ಯನ ಪಾಲಿಗೆ ಅದೊಂದು ಕೇವಲ ಆರ್ಥಿಕ ಬಿಡುಗಡೆಯಾಗಿರಲಿಲ್ಲ. ಅದು ಅವರ ನಡುವಿನ ಅರಿವಿಲ್ಲದ ಪ್ರೇಮದ ಮುನ್ನುಡಿಯಾಗಿತ್ತು.
ದಿನಗಳು ಉರುಳಿದಂತೆ ಅವರ ನಂದಿನಿ ಹೋಟೆಲ್ ಆ ಊರಿನ ಹೆಗ್ಗುರುತಾಯಿತು. ಆದರೆ ಹೋಟೆಲ್ಗಿಂತ ಹೆಚ್ಚಾಗಿ ಅಲ್ಲಿ ಅಡುಗೆ ಮನೆಯಲ್ಲಿ ಇಬ್ಬರೂ ಹಂಚಿಕೊಳ್ಳುತ್ತಿದ್ದ ಸಣ್ಣ ಪುಟ್ಟ ತಮಾಷೆಗಳು, ಕಣ್ಣಲ್ಲೇ ನಡೆಯುತ್ತಿದ್ದ ಮಾತುಕತೆಗಳು ಅವರ ಪ್ರೀತಿಯನ್ನು ಗಾಢವಾಗಿಸಿದವು. ಪ್ರತಿದಿನ ಸಂಜೆ ಅವರು ಕಾಫಿ ಹಂಚಿಕೊಳ್ಳುವಾಗ ಅಥವಾ ಸುಸ್ತಾದಾಗ ಒಬ್ಬರಿಗೊಬ್ಬರು ಧೈರ್ಯ ತುಂಬುವಾಗ ಅವರ ವಯಸ್ಸಿನ ಅಂತರ ಅಥವಾ ಸಮಾಜದ ಕಟ್ಟುಪಾಡುಗಳು ಅವರ ಮನಸ್ಸಿನ ಬೆಸುಗೆಯ ಮುಂದೆ ಮೌನವಾಗಿದ್ದವು. ಒಂದು ಶುಭ ಮುಂಜಾನೆ ಚಿಕ್ಕದಾದ ಒಂದು ದೇವಸ್ಥಾನದಲ್ಲಿ ಸರಳವಾಗಿ ಆದರೆ ಅಷ್ಟೇ ಅರ್ಥಪೂರ್ಣವಾಗಿ ಆರ್ಯ ಮತ್ತು ವಸುಧಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಊರಿನವರು ಮೊದಮೊದಲು ಆಡಿದ ಮಾತುಗಳೆಲ್ಲವೂ ಇವರ ಪ್ರೀತಿಯನ್ನು, ಅನ್ಯೋನ್ಯತೆಯನ್ನು ನೋಡಿ ಮೌನವಾದವು. ಹೀಗೆ ಕಾಲಚಕ್ರವೂ ಉರುಳಿತು. ಕೆಲವು ವರ್ಷಗಳ ನಂತರ ಅದೇ ನಂದಿನಿ ಹೋಟೆಲ್ ಈಗ ದೊಡ್ಡ ರೆಸ್ಟೋರೆಂಟ್ ಆಗಿ ಮಾರ್ಪಟ್ಟಿತ್ತು. ಆದರೆ ವಸುಧಾ ಈಗ ಕೇವಲ ಗಲ್ಲಾಪೆಟ್ಟಿಗೆಯಲ್ಲಿ ಒಬ್ಬಳೇ ಕುಳಿತು ಲೆಕ್ಕ ಬರೆಯುತ್ತಿರಲಿಲ್ಲ. ಅವಳ ಎರಡೂ ಬದಿಯಲ್ಲಿ ಅವಳಿ ಮಕ್ಕಳು ಕುಳಿತು ಕಿತಾಪತಿ ಮಾಡುತ್ತಿದ್ದರು. ಆರ್ಯ ದೂರದಿಂದಲೇ ಅದನ್ನು ನೋಡಿ ನಗುತ್ತಾ, ನೋಡಿ ಮೇಡನ್, ಅವತ್ತು ನಿಮ್ಮ ಮುಖದ ಮೇಲಿದ್ದ ಮೌನ ಹೋಗಿ ಇವತ್ತು ಈ ಮಕ್ಕಳ ಗಲಾಟೆ ಮನೆ ಮಾಡಿದೆ. ಇದೇ ಅಲ್ವಾ ಜೀವನದ ಅಸಲಿ ಮ್ಯಾಜಿಕ್ ಎಂದು ಕೇಳಿದನು. ವಸುಧಾ ತನ್ನ ಮಕ್ಕಳನ್ನು ಅಪ್ಪಿಕೊಳ್ಳುತ್ತಾ ಆರ್ಯನ ಕಣ್ಣುಗಳಲ್ಲಿ ಕಣ್ಣಿಟ್ಟು, ಹೌದು ಆರ್ಯ, ಅಂದು ನೀನು ಹೇಳಿದ ಮಾತು ಇಂದು ನಿಜವಾಯಿತು. ಜೀವನ ಎನ್ನುವುದು ಒಂದು ಸರ್ಕಸ್ ಇರಬಹುದು, ಆದರೆ ನಮಗೆ ಸರಿಯಾದ ಜೊತೆಗಾರ ಸಿಕ್ಕರೆ ಅದುವೇ ಒಂದು ಸುಂದರ ಹಬ್ಬ ಎಂದಳು. ಸೂರ್ಯ ಎಂದಿನಂತೆ ಪಶ್ಚಿಮಕ್ಕೆ ವಾಲುತ್ತಿದ್ದ, ಆದರೆ ಇಂದು ವಸುಧಾಳ ಕಣ್ಣುಗಳಲ್ಲಿ ಯಾವುದೇ ಮೌನವಿರಲಿಲ್ಲ, ಬದಲಿಗೆ ತುಂಬಿದ ಸಂಸಾರದ ತೃಪ್ತಿಯ ಬೆಳಕಿತ್ತು. ಧನ್ಯವಾದಗಳು.